ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ಜೋರು ಮಳೆ ಆಗ್ತಾ ಇದೆ. ಪರಿಣಾಮ ಬೀದರ್ನಲ್ಲಿ ಜನ ನಲುಗು ಹೋಗ್ತಾ ಇದ್ದಾರೆ. ಧರಂಗಾವ್ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗಿದೆ. ಅಪಾಯದ ಮಟ್ಟವನ್ನ ಮೀರಿ ಮಾಂಜ್ರಾ ನದಿ ಹರಿತಾ ಇದೆ. ಈಗ ನದಿ ಹರಿದು ಹಲವು ಸೇತುವೆಗಳು, ಜಮೀನುಗಳು ಎಲ್ಲವೂ ಜಲಾವೃತ ಆಗಿದೆ. ಹಲವು ಗ್ರಾಮಗಳನ್ನ ಸಂಪರ್ಕ ಮಾಡುವಂತಹ ಸೇತುವೆ ಈಗ ಮುಳುಗಡೆಯ ಹಂತಕ್ಕೆ ಹೋಗಿ ನಿಂತಿದೆ. ಹುಲಸೂರು ಮೇಹಕರ್ ಗ್ರಾಮ ಸಂಪರ್ಕಿಸುವಂತಹ ಕೊಂಗಳಿ ರಸ್ತೆ ಮುಳುಗಡೆಯಾಗಿದ್ದು, ಭಾಲ್ಕಿ ತಾಲೂಕಿನ ಇಂಚೂರ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಭಾಲ್ಕಿಯಿಂದ ಹುಲಸೂರು ಸಂಪರ್ಕ ಕೂಡ ಬಂದಾಗಿತ್ತು. ಈಗ ಮಾಂಜ್ರಾ ನದಿ ತೀರದ ಸಾವಿರಾರು ಎಕರೆ ಜಮೀನುಗಳು ಜಲಾವೃತವಾಗಿದೆ. ಈಗ ಸಂಪರ್ಕದ ಸೇತುವೆ ಕಟ್ಟಾಗ್ಬಿಟ್ರೆ, ಅಂದ್ರೆ ಮುಳುಗ್ ಹೋಗ್ಬಿಟ್ರೆ ಒಂದೂರಿನಿಂದ ಇನ್ನೊಂದೂರಿಗೆ ಜನ ಹೋಗಕ್ಕಾಗಲ್ಲ, ಸಂಪರ್ಕ ಮಾಡೋಕ್ಕಾಗಲ್ಲ. ಇನ್ನೆಷ್ಟೋ ಕಿಲೋಮೀಟರ್ ಸುತ್ತಿ ಬಳಸಿ ಹೋಗ್ಬೇಕು. ಅದು ಒಂದ್ ರೀತಿ ಸಮಸ್ಯೆ ಬಿಡಿ. ಇದೇ ಈಗ ಮಳೆ ಕಡಿಮೆ ಆಗ್ತಾ ಇದ್ದಂತೆ ಅಥವಾ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದ್ದಂತೆ ಇದು ಒಂದು ತಹಬದಿಗೆ ಬರುತ್ತೆ. ಅದರ ಸಮಸ್ಯೆ ಎಲ್ಲಿ ಗೊತ್ತಾ? ಜಮೀನುಗಳು ಜಲಾವೃತವಾಗಿದೆ. ಹಾಕಿದ್ದ ಬೆಳೆ ನೀರು ಪಾಲಾಗುತ್ತೆ. ಮಳೆ ನೀರ್ ಜೊತೆಗೆ ಜನರ ಜೀವನವೂ ಕೂಡ ಕೊಚ್ಕೊಂಡು ಹೋಗುತ್ತೆ. ಮಾಂಜ್ರಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಗಮನಿಸ್ತಾ ಇದ್ದೀರಿ, ಸೇತುವೆ ಕೇವಲ ಮೇಲ್ನೋಟಕ್ಕೆ ಇಲ್ಲೊಂದು ಸೇತುವೆ ಇದೆ ಅನ್ನೋ ಗೊತ್ತಾಗ್ತದೆ ಅಷ್ಟೇ. ವಿಡಿಯೋ ನಾವು ಹೊಸಬ್ರ ಭಾಗಕ್ಕೆ ಹೋದ್ರೆ ಒಂದು ಸೇತುವೆ ಇತ್ತ ಅನ್ನೋ ಪ್ರಶ್ನೆ ಬರುತ್ತೆ. ಅದರ ನಡುವೆ ನೋಡಿ, ಅಲ್ಲಿ ಸೇತುವೆ, ಹಳ್ಳ ಕೊಳ್ಳ ಎಲ್ಲವೂ ಒಟ್ಟಾಗ್ಬಿಟ್ಟಿದೆ. ಕಾರಣ ಏನು ಅಂದರೆ ಮಹಾರಾಷ್ಟ್ರದಲ್ಲಿ ಭೀಕರ ಮಳೆ ಆಗ್ತಾ ಇದೆ. ಪರಿಣಾಮ ಹೆಚ್ಚಿನ ನೀರು ಈ ಭಾಗಕ್ಕೆ ಹರಿತಾ ಇರೋದ್ರಿಂದ ಸಮಸ್ಯೆ, ರೈತರಿಗೆ ಸಮಸ್ಯೆ, ಓಡಾಡುವಂಥವ್ರಿಗೆ ಸಮಸ್ಯೆ. ನಮ್ಮ ಪ್ರತಿನಿಧಿ ಶಿವಯ್ಯ ಮಠಪತಿ ಹೇಗಿದೆ ಪರಿಸ್ಥಿತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಬೀದರ್ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಿರುವಂತಹ ಪರಿಣಾಮ ಜಿಲ್ಲೆಯ ಪ್ರಮುಖ ರಸ್ತೆಗಳು, ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಸದ್ಯಕ್ಕೆ ನಾನು ಭಾಲ್ಕಿ ತಾಲೂಕಿನ ಇಂಚೂರು ಸೇತುವೆ ಬಳಿ ಇದ್ದೀನಿ. ಇಂಚೂರು ಸೇತುವೆಯ ಮೇಲ್ಗಡೆಯಿಂದ ನೀರು ಹಾದು ಹೋಗ್ತಾ ಇರುವಂಥದ್ದು. ಪರಿಣಾಮ ಈ ಒಂದು ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ತಾವು ನಿಮ್ಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ನಾನು ಭಾಲ್ಕಿ ತಾಲೂಕಿನ ಇಂಚೂರು ಸೇತುವೆ ಬಳಿ ಇದ್ದೀನಿ. ಇದು ಒಂದು ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಪ್ರಮುಖವಾಗಿ ಹುಲ್ಸೂರಿನಿಂದ ಮತ್ತೆ ಭಾಲ್ಕಿಗೆ ಸಂಪರ್ಕಿಸುವಂತಹ ಈ ಒಂದು ಪ್ರಮುಖ ಬ್ರಿಡ್ಜ್ ನಲ್ಲಿ ಯಾವ ರೀತಿ ರಭಸದಿಂದ ನೀರು ಹಾದು ಹೋಗುತ್ತೆ ಅಂತ ತಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಸದ್ಯಕ್ಕೆ ಅಂತಂದ್ರೆ ಇದೇ ಒಂದು ರಸ್ತೆಯ ಮೂಲಕ ದಿನನಿತ್ಯವೂ ಸಾವಿರಾರು ವಾಹನಗಳು ಕೂಡ ಸಂಚಾರ ಮಾಡುತ್ತೆ. ಪರಿಣಾಮ ಏನು, ವಾರದಿಂದ ನಿರಂತರವಾಗಿ ಬೀದರ್ನಲ್ಲಿ ಮಳೆ ಆಗ್ತಾ ಇದೆ. ಹಳ್ಳ ಕೊಳ್ಳಗಳು ಸಂಪೂರ್ಣವಾಗಿ ತುಂಬಿಕೊಂಡಿರುವಂತದ್ದು. ಕಾರಂಜ ಡ್ಯಾಮ್ ಆಗಿರ್ಬೋದು, ಚುಳುಕಿನಾಲ, ಮುಸ್ತಾಪುರ್ ಡ್ಯಾಮ್ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನೀರು ಹೊರಹಾಕಿರುವ ಪರಿಣಾಮ ಸಂಪೂರ್ಣವಾಗಿ ಏನು ರಸ್ತೆ ಯಾವ ರೀತಿ ಜಲಾವೃತ ಆಗಿದೆ ಅಂತ ತಾವು ಗಮನಿಸ್ತಾ ಹೋಗ್ತಾ ಇರ್ಬೋದು. ಅಂತಂದ್ರೆ ಅತಿ ರಭಸವಾಗಿ ನೀರು ಹಾದು ಹೋಗ್ತಾ ಇರುವಂತಹ ಪರಿಣಾಮ ಇಲ್ಲಿನ ಜನರಿಗೆ ಅಂದ್ರೆ ಹೋಗ್ಲಿಕ್ಕೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲ. ಮತ್ತೆ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಪೊಲೀಸ್ ವ್ಯವಸ್ಥೆ ಮೂಲಕ ಅಂದ್ರೆ ಯಾವುದೇ ಜನರಿಗೆ, ಸಾರ್ವಜನಿಕರಿಗೆ ಈ ಒಂದು ರಸ್ತೆ ಮೇಲೆ, ಈ ಒಂದು ಸೇತುವೆ ಮೇಲೆ ಹೋಗ್ಲಿಕ್ಕೆ ಅವಕಾಶ ಕೂಡ ನಿರ್ಬಂಧವನ್ನ ಹೇರಿರುವಂತದ್ದು. ಒಟ್ಟಲ್ಲಿ ಏನು ಬೀದರ್ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಅದು ಒಂದ್ ಕಡೆ ಆದ್ರೆ ಜಿಲ್ಲೆಯ ಪ್ರಮುಖ ರಸ್ತೆಗಳಲ್ಲಿ ಏನು ನೀರು ಕೂಡ ಸಂಪೂರ್ಣವಾಗಿ ರಸ್ತೆಯ ಮೇಲಿಂದ, ಸೇತುವೆ ಮೇಲಿಂದ ಹಾದು ಹೋಗ್ತಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಸಾರ್ವಜನಿಕರಿಗೆ ಓಡಾಡಲು ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇರುವಂತದ್ದು. ಇಲ್ಲಿ ಏನು ಮುಸ್ತಾಪುರ್ ಡ್ಯಾಮ್ ನಿಂದ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಬಿಟ್ಟಿದ್ದ ಕಾರಣ ಏನು ಇಲ್ಲಿ ತಾವು ಗಮನಿಸಬಹುದು. ಈಗ ಇಂಚೂರು ಡ್ಯಾಮ್ ಸಂಪೂರ್ಣವಾಗಿ, ಇಲ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಸಂಚಾರ ಸಂಪೂರ್ಣವಾಗಿ ಇಲ್ಲಿ ಸ್ಥಗಿತಗೊಂಡಿರುವಂತದ್ದು ತಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಆ ಒಂದು ಭಾಗದಿಂದ ಈ ಕಡೆ ಬರ್ಲಿಕ್ಕೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಕೂಡ ಇಲ್ಲ. ಈ ಕಡೆ ಕೂಡ ಸಾರ್ವಜನಿಕರು ಕೂಡ ಇಲ್ಲಿ ತಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಅಂತಂದ್ರೆ ಈ ಹುಲ್ಸೂರ್ನಿಂದ, ಈ ಮಾರ್ಗ ಅಂತಂದ್ರೆ ಹುಲ್ಸೂರ್ನಿಂದ ಈ ಒಂದು ರಸ್ತೆ ಮೂಲಕ ಸೇತುವೆ ದಾಟಿ ಬಾಲ್ಕಿ ಕಡೆ ಹೋಗ್ಬೇಕಾಗುತ್ತೆ. ಬಾಲ್ಕಿಗೆ ಹೋಗ್ಲಿಕ್ಕೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲದ ಕಾರಣ ಅಂತಂದ್ರೆ ಸಂಪೂರ್ಣವಾಗಿ ಈ ಒಂದು ಸೇತುವೆ ಜಲಾವೃತವಾಗಿರುವಂತದ್ದು. ಅಪಾಯದ ಮಟ್ಟ ಮೀರಿ ನೀರು ಏನು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಇಲ್ಲಿನ ಸಾರ್ವಜನಿಕರಿಗೆ, ಸವಾರರಿಗೆ ಸಮಸ್ಯೆ ಉಂಟಾಗ್ತಾ ಇರುವಂತದ್ದು. ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಈಗಾಗಲೇ ಏನು ಇಲ್ಲಿನ ತಾಲೂಕಾ ಆಡಳಿತ ಕೂಡ 3 ಜನರಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ಇಲ್ಲಿ ನಿಯೋಜನೆ ಮಾಡಿ ಸಾರ್ವಜನಿಕರಿಗೆ ಈ ಕಡೆ ಹೋಗ್ಲಿಕ್ಕೆ ನಿರ್ಬಂಧವನ್ನ
ಕೂಡ ಹೇರಿರುವಂತದ್ದು. ಸದ್ಯಕ್ಕೆ ತಾವು ಏನು ಇಂಚೂರು ಸೇತುವೆಯಲ್ಲಿ ಯಾವ ರೀತಿ ರಭಸದಿಂದ ನೀರು ಹಾದು ಹೋಗ್ತಿವೆ ಅಂತ ತಾವು ಗಮನಿಸಬಹುದು. ಒಟ್ಟಿನಲ್ಲಿ ಬೀದರ್ನಲ್ಲಿ ಪ್ರಮುಖ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು, ಪ್ರಮುಖ ರಸ್ತೆಗಳು ಕೂಡ ನೀರಿನಲ್ಲಿ ಜಲಾವೃತವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಓಡಾಡಲು ಪರದಾಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್. ಸುರಿಯುತ್ತಿರುವಂತಹ ಮಳೆಯಿಂದ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಈಗಾಗಲೇ ಪ್ರವಾಹದ ಭೀತಿ ಸೃಷ್ಟಿಯಾಗಿರುವಂತದ್ದು. ಮಹಾರಾಷ್ಟ್ರದ ಧನೆಗಾಂವ್ ಬ್ರಿಡ್ಜ್ ನಿಂದ ಈಗಾಗಲೇ ಏನು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೊರಗಡೆ ಬಿಟ್ಟಿರುವಂತಹ ಕಾರಣ ಮಾಂಜ್ರಾ ನದಿಯ ದಡದಲ್ಲಿರುವಂತಹ ಗ್ರಾಮಗಳಿಗೆ ಈಗ ಪ್ರವಾಹದ ಭೀತಿ ಸೃಷ್ಟಿಯಾಗಿರುವಂತದ್ದು. ಸದ್ಯಕ್ಕೆ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ನೀರಿನ ರಭಸ ಇದೆ ಅಂತ ತಾವು ಗಮನಿಸಬಹುದು. ಈ ರಸ್ತೆ ಇದೆಯಲ್ಲ, ಈ ರಸ್ತೆ ಹುಲ್ಸೂರಿನಿಂದ ಆ ಕಡೆ ಮೆಹಕರ್ ಮಹಾರಾಷ್ಟ್ರದ ಉದ್ಗಿರಿಗೆ ಹೋಗುವಂತಹ ಈ ಒಂದು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ನಮಗೆ ನೀರೇ ಕಾಣಲಿಕ್ಕೆ ಸಿಗ್ತಾ ಇರುವಂತದ್ದು. ದಿನನಿತ್ಯವೂ ಇಲ್ಲಿ ನೂರಾರು ವಾಹನ ಸವಾರರು ಈ ಒಂದು ರಸ್ತೆ ಮೂಲಕ ಮೆಹಕರ್ಗೆ ಮಹಾರಾಷ್ಟ್ರದ ಉದ್ಗಿರಿಗೆ ಹೋಗ್ತಾರೆ. ಆದ್ರೆ ಏನು ಧನೆಗಾಂವ್ನಿಂದ ಏನು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಬಿಟ್ಟ ಪರಿಣಾಮ ಸಾಕಷ್ಟು ಪ್ರಮಾಣದಲ್ಲಿ ನೀರು ರಸ್ತೆ ಮುಖಾಂತರ ಏನು ನೀರು ಹಾದು ಹೋಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಹುಲ್ಸೂರ್ನ ಜನರಿಗೆ ಎಲ್ಲೋ ಒಂದ್ ಕಡೆ ಈಗ ಪ್ರವಾಹದ ಭೀತಿ ಸೃಷ್ಟಿಯಾಗಿರುವಂತದ್ದು. ಈ ಮಾಂಜ್ರಾ ನದಿ ದಡದಲ್ಲಿರುವಂತಹ ನೂರಾರು ಎಕರೆ ಜಮೀನುಗಳು, ಬೆಳೆಗಳು ಈಗಾಗಲೇ ಏನು ಜಲಾವೃತಗೊಂಡಿವೆ. ಆದ್ರೆ ಈಗ ಇಲ್ಲಿನ ಜನರಿಗೆ ಕಾಡ್ತಾ ಇರುವಂತದ್ದು ಅಂತ. ಹೀಗಾಗಿ ಮಾಂಜ್ರಾ ನದಿ ದಡದಲ್ಲಿರುವಂತಹ ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಸದ್ಯಕ್ಕೆ ಈಗ ನಾನು ಹುಲ್ಸೂರು ತಾಲೂಕಿನ ಏನು ಈ ಒಂದು ರಸ್ತೆ ಬಳಿ ಇದ್ದೀನಿ. ಸಂಪೂರ್ಣವಾಗಿ ರಸ್ತೆ ಕೂಡ ಜಲಾವೃತವಾಗಿರುವಂತದ್ದು. ಒಟ್ಟಿನಲ್ಲಿ ಏನು ಧನೆಗಾಂವ್ ಬ್ರಿಡ್ಜ್ ನಿಂದ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಬಂದ್ರೆ ಇಲ್ಲಿ ಪ್ರವಾಹದ ಭೀತಿ ಮತ್ತಷ್ಟು ಈ ಭಾಗದ ಜನರಿಗೆ ಹೆಚ್ಚು ಮಾಡುತ್ತೆ ಅಂತಾನೆ ಹೇಳ್ಬೋದು. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.